ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ಮತ್ತು ನೀಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಜಸ್ಟ್ ಒಂದು ವೆರಿ ಇಂಪಾರ್ಟೆಂಟು ಅಪ್ಡೇಟ್ ಬಂದಿದೆ KE ಕಡೆಯಿಂದ. ಆಲ್ರೆಡಿ KE ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇದೇನೆಂದರೆ ಎಡಿಟಿಂಗು ಫ್ರೆಂಡ್ಸ್. ಯಾರಾದರೂ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಮಿಸ್ ಆಗಿತ್ತಂದರೆ ಈಗ ಎಡಿಟಿಂಗು ಚಾನ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಯಾವಾಗಿಂದ ಅಂದರೆ ಜುಲೈ 2 ಇಂದ 3 ಡೇಸ್ ಕೊಡ್ತಾ ಇದ್ದಾರೆ. ನೀವು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನಾಳೆಯಿಂದ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಎಡಿಟಿಂಗ್ ಮಾಡಿಸ್ಬೇಕಾಗತ್ತೆ. ಏನು ಎಡಿಟಿಂಗ್ ಅಂದರೆ ನಿಮ್ಮದೇನಾದರೂ ಕನ್ನಡ ಮೀಡಿಯಮ್ಮು, ರೂರಲ್ ಮೀಡಿಯಮ್ಮು ಏನಾದ್ರು ಅವಾಗ ಮಾಡಿಸಿರಲಿಲ್ಲ, ಇವಾಗ ಮಾಡಿಸ್ಬೇಕಂದ್ರೆ ನೀವು ಮೊದಲು ಮಾಡಿಸಿರಲಿಲ್ಲ ಅಂದರೆ ಇವಾಗ ಮಾಡಿಸ್ಬೇಕಂದ್ರೆ ನಿಮಗೆ ಕಡೆ ಚಾನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ಚಾನ್ಸ್ ಇರಲ್ಲ. ಆಮೇಲೆ ನೆಕ್ಸ್ಟು SC/ST ಅವರು ನೀವು ಕಾಸ್ಟ್ ಸರ್ಟಿಫಿಕೇಟ್ ಜೊತೆ ಇನ್ಕಮ್ ಕೂಡ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಇನ್ಕಮ್ ಇಲ್ಲ ಅಂದರೆ ಇನ್ಕಮ್ ಮಾಡಿಸಿ. ಯಾಕಂದರೆ ನಿಮಗೆ ಫೀಸು ವಿಆಪ್ ಆಗುತ್ತೆ. ಅಂದರೆ ಫೀಸು ಕಡಿಮೆ ಅದು ಬೇಕಂದರೆ ನೀವು ಕಂಪಲ್ಸರಿ ನೀವು ಇನ್ಕಮ್ಮು ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ನೀವು ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಿಮಗೆ ಚಾನ್ಸ್ ಇದೆ KEಗೆ ಡೈರೆಕ್ಟಾಗಿ KE ಆಫೀಸ್ಗೆ ಹೋಗಿ ನೀವು ಅದನ್ನ ಇನ್ಕಮ್ನ ಅಪ್ಡೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ರಿಲಿಜಿಯಸ್ಸು ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಯಾರು ಕ್ಲೇಮ್ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ, ಆಲ್ರೆಡಿ ಕ್ಲೇಮ್ ಮಾಡಿದರೆ ಆಯಿತು. ಇವಾಗ ಯಾರು ಕ್ಲೇಮ್ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ, ಕಂಪಲ್ಸರಿ ನೀವು ಈಗ ಶೆಡ್ಯೂಲ್ ಮಾಡಿಕೊಂಡು ನೀವು ಜುಲೈ 2 to 3 ಡೇಸ್ ಕೊಡ್ತಾರೆ. ಆ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನೀವು ಹೋಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕಾಗತ್ತೆ. ಕಂಪಲ್ಸರಿ ಇದೆ, ಲಾಸ್ಟ್ ಚಾನ್ಸು. ಆಮೇಲೆ ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಈಗ ನೀವು ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ನೀಟು ಸ್ಕೋರ್ ತೋರಿಸ್ತಾ ಇಲ್ಲಲ್ವಾ, ಅಂದರೆ ನೀಟ್ ರ್ಯಾಂಕ್ ತೋರಿಸ್ತಾ ಇಲ್ಲ. ಅದನ್ನು ಯಾವಾಗ ತೋರಿಸ್ತಾ ಅಂತಂದರೆ ನಿಮಗೆ ಈಗ NTA ಅವರು ಇನ್ನೂ ಬಿಟ್ಟಿಲ್ಲಲ್ಲ ಡಾಟಾ. ಯಾರ್ಯಾರು ಎಷ್ಟೆಷ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ರ್ಯಾಂಕ್ ತೊಗೊಂಡಿದ್ದಾರೆ ಅಂತ ಇನ್ನೂ ಬಿಟ್ಟಿಲ್ಲಲ್ಲ. ಆ ಬಿಟ್ಟ ತಕ್ಷಣ ನೀವು ನಿಮಗೆ ನೀಟ್ ರೋಲ್ ನಂಬರ್ ಎಂಟ್ರ್ ಮಾಡೋಕೆ ಕೊಡ್ತಾರಲ್ಲ, ನೀವು ನೀಟ್ ರೋಲ್ ನಂಬರ್ ಎಂಟ್ರ್ ಮಾಡಿದ್ರೆ ಯಾರು KCT ಬರ್ದಾರೋ ಅವ್ರು ಮಾತ್ರ. ಓಕೆ, ಯಾರು ಓನ್ಲಿ ನೀಟ್ ಬರ್ದಾರಲ್ಲ ಅವರು ಕೂಡ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀಟ್ ರೋಲ್ ನಂಬರ್ ಎಂಟ್ರ್ ಮಾಡೋದಿರುತ್ತೆ. ಸೊ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅದು ಆದಮೇಲೆ ನೀವು ಮತ್ತೊಂದು ಸತಿ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನಿಮಗೆ ನೀಟ್ ರ್ಯಾಂಕ್ ಕೂಡ ತೋರಿಸುತ್ತೆ. ಏನು ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅದರಲ್ಲಿ ನೀಟ್ ರ್ಯಾಂಕ್ ತೋರಿಸುತ್ತೆ. ಓಕೆ, ನೆಕ್ಸ್ಟು ಹೋದ ವರ್ಷಕ್ಕಿಂತ ಈ ವರ್ಷ ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್, ಹೋದ ವರ್ಷ ಸೀಕ್ರೆಟ್ ಕೀ ಮತ್ತು ಅಪ್ಲಿಕೇಶನ್ ನಂಬರು ನೀವು ಅದನ್ನ ಯೂಸ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋದಿತ್ತು. ಈ ವರ್ಷ ಏನು ಮಾಡಿದ್ದಾರೆ ಅದನ್ನ ಚೇಂಜಸ್ ಮಾಡಿದರೆ ಟ್ರಾನ್ಸ್ಪರೆನ್ಸಿ ಸಲುವಾಗಿ ಏನು ಮಾಡಿದ್ದಾರೆ ಅಂದರೆ QR ಕೋಡ್ ಕೊಟ್ಟಿದ್ದಾರೆ. ಇವಾಗ QR ಕೋಡ್ ವರ್ಕ್ ಆಗಲ್ಲ. ಅದು ನಿಮ್ಗೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರಲ್ಲ ಅವಾಗ ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಲಾಗಿನ್ ಪೋರ್ಟಲ್ ಹೋಗುತ್ತೆ. ನೀವು ಆಪ್ಷನ್ ಎಂಟ್ರಿ ಲಾಗಿನ್ಗೆ ನೀವು ಅಲ್ಲಿ ನಿಮ್ಮ ಫೇಸು ಮತ್ತು ನಿಮ್ಮದು ಏನು ನಂಬರ್ ಕೊಟ್ಟಿರ್ತಾರಲ್ಲ ಅಲ್ಲಿ OTP ಎಂಟ್ರಿ ಮಾಡಿದ ತಕ್ಷಣ ಆಮೇಲೆ ನಿಮಗೆ ಲಾಗಿನ್ ಪೋರ್ಟಲು ಓಪನ್ ಆಗುತ್ತೆ. ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಹೊಸದಾಗಿದೆ ಲಾಸ್ಟ್ ಡೇಟು ಕಂಪೇರ್ ಟು ಇದು. ಓಕೆ, ಇದಿಷ್ಟು ಅಪ್ಡೇಟ್ ಮಾಡಿದ್ರು.